ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ ಇವತ್ತು ನಿಧನರಾಗ್ತಾರೆ. ಎಸ್.ಎಂ. ಕೃಷ್ಣ ಅಂತ ಹೇಳಿದ ತಕ್ಷಣವೇ ಕಡೆಯ ಕೊಂಡಿ ಕಳಚಿತು, ಧೀಮಂತ ರಾಜಕಾರಣದ ಕಡೆಯ ಕೊಂಡಿ ಕಳಚಿತು ಅಂತೆಲ್ಲ ಮಾತಾಡ್ತಾ ಇರ್ತಾರೆ. ಈ ಕಡೆಯ ಕೊಂಡಿ ಅಂತ ಹೇಳಿದ್ರೆ ಈ ಸರಪಳಿಯಲ್ಲಿ ಸಾವಿರಾರು ಕೊಂಡಿಗಳೇನಿರಲಿಲ್ಲ. ರಾಜ್ಯ ರಾಜಕಾರಣದ ಮಟ್ಟಿಗೆ ನಾವು ಮಾತನಾಡೋದಾದರೆ ಹಬ್ಬಬ್ಬ ಅಂದರೆ ಈ ಸರಪಳಿ ಇದ್ದದ್ದೇ ಒಂದು 4-5 ಕೊಂಡಿಗಳಷ್ಟೇ. ಅದರ ಬಹುಶಃ ಕಟ್ಟ ಕಡೆಯ ಕೊಂಡಿ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಎಷ್ಟು ವರ್ಷಗಳ ಕಾಲ ರಾಜಕಾರಣ ಮಾಡಿದ್ರಿ ಇಂಪಾರ್ಟೆಂಟ್ ಅಲ್ಲ, ಎಷ್ಟು ವರ್ಷಗಳ ಕಾಲ ನೀವು ಯಾವ್ಯಾವ ಹುದ್ದೆಯಲ್ಲಿದ್ದಿರಿ ಅದು ಇಂಪಾರ್ಟೆಂಟ್ ಅಲ್ಲ. ಯಾವ ಕಾಲದಲ್ಲಿ ರಾಜಕಾರಣದಿಂದ ನಿಮ್ಮ ನಿರ್ಗಮನ ಇತ್ತು ಇದು ಒಂದು ಭಾಗ ಆಗುತ್ತೆ. ಜೊತೆಗೆ ನಿಮ್ಮ ಕೈಗೆ ಆಳ್ವಿಕೆ ಕೊಟ್ಟ ಮೇಲೆ ಸಿಕ್ಕಂತಹ ಕೆಲವು ವರ್ಷಗಳ ಆಳ್ವಿಕೆಯಲ್ಲಿ ನೀವು ಏನೆಲ್ಲ ಮೈಲುಗಲ್ಲುಗಳನ್ನು ನೆಟ್ಕೊಂಡು ಹೋದ್ರಿ ಅನ್ನೋದು ಕೂಡ ಅಷ್ಟೇ ಮುಖ್ಯವಾಗುತ್ತೆ. ಆ ರೀತಿ ಮೈಲುಗಲ್ಲುಗಳನ್ನು ನೆಟ್ಟಂತಹ ಅಭೂತಪೂರ್ವ ರಾಜಕಾರಣಿ ಅಂತ ಹೇಳಿದ್ರೆ ಕರ್ನಾಟಕದ ಮಟ್ಟಿಗೆ ಅದು ಎಸ್.ಎಂ. ಕೃಷ್ಣ ಅವರು. ಇನ್ನೊಂದು 2-3 ಹೆಸರು ಸಿಗಬಹುದು ಕರ್ನಾಟಕದ ಈ ಒಂದು ಪರಂಪರೆಯಲ್ಲಿ. ಅಂಥ ಒಂದು ದಿವ್ಯ ಪರಂಪರೆಯನ್ನು ಇವತ್ತು ನಾವು ಬಹುಶಃ ಆ ಒಂದು ಪರಂಪರೆಯ ಮೇರು ವ್ಯಕ್ತಿತ್ವವನ್ನು ಇವತ್ತು ಕರ್ನಾಟಕ ಕಳೆದುಕೊಂಡಿದೆ. ಎಸ್.ಎಂ. ಕೃಷ್ಣ ಅವರು ನಿಸ್ತೇಜರಾಗಿ ತಣ್ಣಗಿವತ್ತು ಮಲಗಿದ್ದಾರೆ. ಸೋಮನಹಳ್ಳಿ ಮಲ್ಲಯ್ಯ ಕೃಷ್ಣ. ಎಸ್.ಎಂ. ಕೃಷ್ಣ ಅವರು ನಿಜಕ್ಕೂ ಅವರಿಗೆ ಸಿಕ್ಕಂಥ ಅವಧಿಯಲ್ಲಿ ಕೃಷ್ಣ ಗಾರುಡಿ ಅಂತ ಕೇಳ್ತೀವಲ್ವ, ಆ ಥರದ ಒಂದು ಗಾರುಡಿಯನ್ನೇ ಕರ್ನಾಟಕದ ಮಟ್ಟಿಗೆ ಮಾಡಿದಂಥವರು. ಪಾಂಚಜನ್ಯವನ್ನು ಮೊಳಗಿಸದ ಮೇಲೆ ಅವರು ವಿಶ್ರಾಂತಿ ತೆಗೆದುಕೊಳ್ಳಿಲ್ಲ. ನೋಡಿ, ಒಂದು 4.5 ವರ್ಷ ಸಿಕ್ಕಿರಬಹುದು ಅವರ ಒಂದು ಆಳ್ವಿಕೆ, ಅವರ ಒಂದು ಅವಧಿ ಮುಖ್ಯಮಂತ್ರಿಗಳಾಗಿ. ಇದರಲ್ಲಿ 3 ವರ್ಷ ಬರವೇ ಇತ್ತು. 3 ವರ್ಷ ಬರಾನೆ. ಇಂಥ ಬರಗಾಲದಲ್ಲಿ ರಾಜ್ಕುಮಾರ್ ಅಪಹರಣದಂಥ ವಿಚಾರ ಇತ್ತು. 2-3 ತಿಂಗಳು ಸರಿಯಾಗಿ ಊಟ ಮಾಡಲ್ಲ, ಸರಿಯಾಗಿ ನಿದ್ರೆ ಮಾಡಲ್ಲ ಎಸ್.ಎಂ. ಕೃಷ್ಣ ಅವರು. ಅದರ ನಡುವೆ ರಾಜ್ಕುಮಾರ್ ಅವ್ರನ್ನ ಬಿಡಿಸೇ ತರಬೇಕಾದಂತಹ ಅನಿವಾರ್ಯತೆ, ಒತ್ತಡ ಎಲ್ಲವೂ ಕೂಡ ಇದೇ ಎಸ್.ಎಂ. ಕೃಷ್ಣ ಅವರ ಮೇಲಿತ್ತು. ಅದನ್ನು ಕೂಡ ದಾಟಿಕೊಂಡು ಬಂದಂಥವರು. ವಿಕಾಸಸೌಧದ ನಿರ್ಮಾತೃ ಎಸ್.ಎಂ. ಕೃಷ್ಣ ಅವರು. ಯಾರೋ ಶಂಕುಸ್ಥಾಪನೆ ಮಾಡ್ತಾರೆ, ಯಾರೋ ಕಾಮಗಾರಿ ಮಾಡಿಸ್ತಾರೆ, ಒಂದು 20 ವರ್ಷ ಆದಮೇಲೆ ಇನ್ಯಾರೋ ಉದ್ಘಾಟನೆ ಮಾಡ್ತಾರೆ. ಆ ಥರ ಆಗಲಿಲ್ಲ ವಿಕಾಸಸೌಧ. ಎಸ್.ಎಂ. ಕೃಷ್ಣ ಅವರ ಅವಧಿಯಲ್ಲಿಯೇ ಶುರುವಾಗಿ ಅವರ ಅವಧಿಯಲ್ಲಿಯೇ ಇದು ಮುಗೀತು. ಉದ್ಯೋಗ ಸೌಧವೂ ಹಾಗೆ. ಇದು ಎಸ್.ಎಂ. ಕೃಷ್ಣ ಅವರ ಕೊಡುಗೆಗಳು. ಯಾಕೆ ನೆನೆಸ್ಕೊಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ನೋಡಿ, ಎಸ್.ಎಂ. ಕೃಷ್ಣ ಅವರ ಕಟ್ಟಕಡೆಯ ಬಜೆಟ್ ಇತ್ತಲ್ಲ, ಆ ಬಜೆಟ್ಟು ಎಲ್ಲ ಸೇರಿಸ್ಕೊಂಡ್ರು ಕೂಡ ಬರೀ 26,000 ಕೋಟಿ. ಇವತ್ತಿಗೆ 3,71,000 ಕೋಟಿಗಳನ್ನು ನಮ್ಮ ರಾಜ್ಯ ಬಜೆಟ್ ರೂಪದಲ್ಲಿ ನೋಡ್ತಾ ಇದೆ ಅಂತ ಹೇಳಿದ್ರೆ, ಇದರಲ್ಲಿ 58% ಬೆಂಗಳೂರಿಂದನೇ ಜನರೇಟ್ ಆಗ್ತಾ ಇದೆ. 58% ಹಣ ಇದೆಯಲ್ಲ, ಕರ್ನಾಟಕದ ಬಜೆಟ್ನ ಹಣ ಸೃಷ್ಟಿಯಾಗ್ತಿರೋದು ಬೆಂಗಳೂರಿಂದಾನೇ. ಯಾಕೆ ಬೆಂಗಳೂರು ಅಂತ ಹೇಳಿದ್ರೆ, ಎಸ್.ಎಂ. ಕೃಷ್ಣ ಅವರು ಹಾಕಿದಂಥ ಅಡಿಪಾಯ ಅಷ್ಟೊಂದು ಗಟ್ಟಿಮುಟ್ಟಾಗಿತ್ತು ಅಂತ. ಯಾವ ವಿಚಾರದಲ್ಲಿ? IT ವಲಯ, BT ವಲಯ ಇವೆಲ್ಲ ಇದ್ವಲ್ವಾ. ಈ ಕ್ಷೇತ್ರಕ್ಕೆ ಅಡಿಗಲ್ಲು ಹಾಕಿ ಎಲ್ಲ ಒಂದು ಉದ್ಯಮಿಗಳಿಗೆ ಒಂದು ರೀತಿ ಬನ್ನಿ ಇನ್ವೆಸ್ಟ್ ಮಾಡಿ ಬೆಳೆಸೋಣ ಕರ್ನಾಟಕವನ್ನು, ಬೆಂಗಳೂರನ್ನ ಅಂಥೇಳಿ ಕೂಗಿ ಕರೆದವರು ಎಸ್.ಎಂ. ಕೃಷ್ಣ ಅವರು. ಅಂಥ ಎಸ್.ಎಂ. ಕೃಷ್ಣ ಅವರು ಅವತ್ತು ಹಾಕಿದಂಥ ಅಡಿಪಾಯವೋ, ಆ ಕಲ್ಪವೃಕ್ಷವೋ ಇವತ್ತು ಥರ ಹೆಮ್ಮರವಾಗಿ ಸಮೃದ್ಧವಾಗಿರತಕ್ಕಂಥ ಬೆಳೆಯನ್ನು ಬೆಂಗಳೂರಿನ ಮಟ್ಟಿಗೆ, ಕರ್ನಾಟಕದ ಮಟ್ಟಿಗೆ ಕೊಡ್ತಾ ಇದೆ. ಬರೀ ಕರ್ನಾಟಕದ ಮಟ್ಟಿಗೆ ಅಂತ ಮಾತ್ರ ಅಲ್ಲ, ದೇಶಕ್ಕೇ 2ನೇ ಸ್ಥಾನದಲ್ಲಿ ನಾವು ಇದೀವಿ ತೆರಿಗೆ ಕಟ್ಟೋದ್ರಲ್ಲಿ ಅಂತ ಹೇಳಿದ್ರೆ ಅದಕ್ಕೆ ಎಸ್.ಎಂ. ಕೃಷ್ಣ ಅವರ ಕೊಡುಗೆ ತುಂಬ ದೊಡ್ಡದು. ಇದು ಉತ್ಪ್ರೇಕ್ಷೆಯೂ ಅಲ್ಲ, ಅವರು ತೀರ್ಕೊಂಡಿರೋ ಕಾಲದಲ್ಲಿ ವಿನಾಕಾರಣ ಹೊಗಳ್ತಾ ಇರಬೇಕು ಅವ್ರನ್ನ, ಆ ಥರವೂ ಅಲ್ಲ. ಇದು ನಿಜ. ಯಾರು ಇದನ್ನು ಚೆಕ್ ಮಾಡಿಕೊಂಡ್ರು ಕೂಡ ನಿಜ. ಎಸ್.ಎಂ. ಕೃಷ್ಣ ಅವರು ಸೇಮ್ ಆದ ಕಾಲದಲ್ಲಿ ನೋಡಿ, ಒಂದೊಂದು ಕಾಲಘಟ್ಟದ ರಾಜಕಾರಣದಲ್ಲಿ ಒಂದೊಂದು ಕ್ಷೇತ್ರಗಳ ಲಾಬಿ ಇತ್ತು. ಕೆಲವೊಮ್ಮೆ ಉದ್ಯಮಿಗಳ ಲಾಬಿ ಅಂತ ಹೇಳಬಹುದು, ಕೆಲವೊಮ್ಮೆ ಮದ್ಯದ ದೊರೆಗಳ ಲಾಬಿ ಕೂಡ ಇತ್ತು. ಅಂಥ ಕಾಲದಲ್ಲಿ ಒಂದು ಬ್ರಿವರೀಸ್ಗೋಸ್ಕರನೇ ಒಂದು ಸಂಸ್ಥೆಯನ್ನು ಹುಟ್ಟು ಹಾಕಿದಂಥವರು ಎಸ್.ಎಂ. ಕೃಷ್ಣ ಅವರು. ಕಾವೇರಿಗೋಸ್ಕರ ಒಂದು ನಿಗಮವನ್ನು ಶುರು ಮಾಡಿದಂಥವ್ರು ಎಸ್.ಎಂ. ಕೃಷ್ಣ ಅವರು. ಬರದ ತೀವ್ರತೆ ಗೊತ್ತಿತ್ತು, ಅದನ್ನು ಗೆದ್ದರು, ಅದನ್ನು ದಾಟಿದ್ರು ಎಸ್.ಎಂ. ಕೃಷ್ಣ ಅವರು. ಮೋಡ ಬಿತ್ತನೆಯನ್ನು ಕೂಡ ಪ್ರಯೋಗ ಮಾಡಿ ನೋಡಿದ್ದಾರೆ. ಜಾನ್ ಎಫ್ ಕೆನಡಿ ಬಹಳ ಹತ್ತಿರದಿಂದ ನೋಡಿದಂಥವ್ರು ಎಸ್.ಎಂ. ಕೃಷ್ಣ ಅವರು. ಅವತ್ತಿನ ಕಾಲಕ್ಕೆ ಅವರು ಅಧಿಕಾರ ವಹಿಸಿಕೊಂಡಾಗ ಎಸ್.ಎಂ. ಕೃಷ್ಣ ಅವರ ಬಳಿ ಇದ್ದಂಥ ಅತ್ಯಾಧುನಿಕ ಕ್ಯಾಮ್ರಾದಲ್ಲಿ ಅದನ್ನು ಸೆರೆ ಹಿಡಿದಾಗ ಅವರೊಮ್ಮೆ ಮೆಲುಕು ಹಾಕಿದ್ರು. ಈಗಷ್ಟೇ ಓದ್ತಾ ಇದ್ದೆ ನಾನು ಅದನ್ನು. ಜಾನ್ ಎಫ್ ಕೆನಡಿ ಅವರ ಕೈಗಳು ಕಂಪಿಸ್ತಾ ಇದ್ವು ಅಂತ. ಅವರ ಕೈಗಳು ಅಧಿಕಾರ ತಗೊಂಡಾಗ ಕಂಪಿಸ್ತಾ ಇದ್ವು. ಅಕಸ್ಮಾತ್ ಅವರೇನಾದರೂ ಭಾರತದ ರಾಜಕಾರಣಕ್ಕೋ ಕರ್ನಾಟಕದ ರಾಜಕಾರಣಕ್ಕೋ ಬರದೇ ಇದ್ದಿದ್ದರೆ
ಎಸ್ ಎಂ ಕೃಷ್ಣ ಅವರು ಅವರೊಂದಿಗೆ ರಾಜಕೀಯವಾಗಿ ಏನೇ ಮುಂದುವರಿತಾ ಇದ್ರು ಅಂತ ಕೂಡ ಅವ್ರು ಹೇಳಿಕೊಂಡಿದ್ರು ಒಂದು ಕಡೆ. ಯಾವುದರಲ್ಲಿ ಇರಲಿಲ್ಲ ಎಸ್ ಎಂ ಕೃಷ್ಣ ಅವರು. ಎಲ್ಲ ರಂಗಗಳ ಬಗ್ಗೆ ಅವರಿಗೆ ಸ್ಪಷ್ಟ ನೋಟ ಇತ್ತು, ದೂರದರ್ಶಿತ್ವ ಇತ್ತು, ಮುತ್ಸದ್ದಿತನ ಇತ್ತು, ಭಾಷೆ ಅಸ್ಖಲಿತ ಭಾಷೆ ಅವರದ್ದು ಎಸ್ ಎಂ ಕೃಷ್ಣ ಅವರದ್ದು. ಒಂಥರ ಕೆಲವು ಅಭಿರುಚಿಗಳು ಇದ್ವು ಅವರಿಗೆ. ಕ್ರೀಡೆ ಬಗ್ಗೆ ಒಂದು ಅಭಿರುಚಿ ಇತ್ತು, ಕ್ರೀಡೆನಾದರೂ ಮಾಡಬೇಕು. ತುಂಬ ಒಂದು ರೀತಿಯಲ್ಲಿ ಪಕ್ಕಕ್ಕೆ ಸರಿಸಲ್ಪಟ್ಟ ಒಂದು ಕ್ಷೇತ್ರ ಆಗಿಬಿಟ್ಟಿದೆ ಇದು. ಆ ಒಂದು ಕ್ಷೇತ್ರವನ್ನು ಮೇಲ್ಪಂಕ್ತಿಗೆ ನಾವು ತರಬೇಕು ಅನ್ನೋ ಕಾಳಜಿ ಇದ್ದಂಥ ವ್ಯಕ್ತಿ ಇವತ್ತು ತಮ್ಮ 92ನೇ ವಯಸ್ಸಲ್ಲಿ ಇಲ್ಲವಾಗ್ತಾರೆ. ವಯೋಸಹಜ ಅನಾರೋಗ್ಯ, ಶ್ವಾಸಕೋಶದ ಸಮಸ್ಯೆ ಕೂಡ ಇತ್ತು ಅವರಿಗೆ. ಆಗಾಗ ಅಡ್ಮಿಟ್ ಆಗ್ತಾಯಿದ್ರು, ಬರ್ತಾಯಿದ್ರು, ಚಿಕಿತ್ಸೆ ಪಡ್ಕೊಳ್ತಾ ಇದ್ರು, ಮತ್ತು ಎಂದಿನ ಚೈತನ್ಯ ಸ್ಥಿತಿಗೆ ಅವರು ವಾಪಸ್ ಆಗ್ತಾಯಿದ್ರು. ಆದರೆ ಇವತ್ತು ಮಧ್ಯರಾತ್ರಿ ಹಾಗಾಗಲಿಲ್ಲ. ಸುಮಾರು 3 ಗಂಟೆಯ ಆಸುಪಾಸು ಇರಬೇಕು, ಕೊನೆಯುಸಿರೆಳೆದರು ಅಂಥೇಳಿ ಗೊತ್ತಾಗುತ್ತೆ. ಹಿರಿಯ ರಾಜಕಾರಣಿಯ ಈ ನಿಧನಕ್ಕೆ ಗಣ್ಯರ ಅನೇಕರು ಪಕ್ಷ ಭೇದವಿಲ್ಲದೆ, ಯಾವುದೇ ಪಕ್ಷದಲ್ಲಿ ಯಾವುದೇ ವ್ಯಕ್ತಿ ಇದ್ದರೂ ಕೂಡ, ಏಕೆಂದರೆ ಎಸ್ ಎಂ ಕೃಷ್ಣ ಅವ್ರು ಹಾಗೆ ನಡ್ಕೊಂಡಿದ್ರು ಅಂತ. ಹಾಗಾಗಿ ಅವ್ರನ್ನ ಅಜಾತ ಶತ್ರು ಅಂತೇನು ಕರೀಲಿಕ್ಕೆ ಆಗಲ್ಲ. ಎಸ್ ಎಂ ಕೃಷ್ಣ ಅವರನ್ನು ರಾಜಕಾರಣದಲ್ಲಿ ಅವರನ್ನು ಕೆಲವೊಮ್ಮೆ ಸಂದರ್ಶನ ಮಾಡ್ತಕ್ಕಂಥ ಅವಕಾಶ ನನಗೂ ಕೂಡ ಸಿಕ್ಕಿತ್ತು. ಆತ್ಮೀಯವಾಗಿ ಅವ್ರು ಮಾತನಾಡ್ತಾ ಅವರು ಏಳು ಬೀಳುಗಳ ಬಗ್ಗೆ, ಅವರ ಕಾಲಘಟ್ಟದ ಎದುರಾಳಿಗಳ ಬಗ್ಗೆ, ವಿರೋಧಿಗಳ ಬಗ್ಗೆ ಸಾಕಷ್ಟು ಮಾತಾಡಿರ್ತಾರೆ. ರಾಜಕಾರಣ ಅಂತ ಹೇಳಿದ ಮೇಲೆ ಶತ್ರುಗಳೇ ಇರಲಿಲ್ಲ ಅಂತ ಹೇಳಿದ್ರೆ ಅದೊಂಥರ ಉತ್ಪ್ರೇಕ್ಷೆ ಆಗಿಬಿಡುತ್ತೇನೋ. ಎಲ್ಲವನ್ನು ಕೂಡ ದಾಟಿಕೊಂಡು ಬಂದಿದ್ದರು. ಅನೇಕ ಗಣ್ಯರು ಸಂತಾಪವನ್ನು ಸೂಚಿಸಿದ್ದಾರೆ. ಸದಾಶಿವನಗರದಲ್ಲಿ ಅವರ ನಿವಾಸದಲ್ಲಿ ಅಂತಿಮ ದರ್ಶನವನ್ನು ಗಣ್ಯರು ಅನೇಕರು ಪಡ್ಕೊಂಡಿದ್ದಾರೆ. 1999ರಿಂದ 2004ರವರೆಗೂ ಕೂಡ ರಾಜ್ಯದ 16ನೇ CM ಆಗಿ ಎಸ್ ಎಂ ಕೃಷ್ಣ ಅವರು ರಾಜ್ಯವನ್ನು ಆಳ್ವಿಕೆ ಮಾಡಿದಂಥವರು. ಮಹಾರಾಷ್ಟ್ರದ ರಾಜ್ಯಪಾಲರಾಗಿಯೂ ಕೂಡ ಸೇವೆ ಸಲ್ಲಿಸಿದರು. ರಾಷ್ಟ್ರಪತಿ ಮತ್ತು ಪ್ರಧಾನಮಂತ್ರಿ ಬಿಟ್ಟು ಇನ್ನೆಲ್ಲ ಹುದ್ದೆ ನೋಡಿಬಿಟ್ರು ಎಸ್ ಎಂ ಕೃಷ್ಣ ಅವರು ಅಂತ ಇದೆ. ಅಂದರೆ ಅವ್ರದ್ದು ಅಧಿಕಾರದ ಉದ್ದಕ್ಕೂ ಕೂಡ, ಅಂದರೆ ಅವರ ರಾಜಕೀಯ ಜೀವನದ ಉದ್ದಕ್ಕೂ ಕೂಡ ಅಧಿಕಾರದಿಂದ ಬಹಳ ದೂರ ಇದ್ದವರಲ್ಲ ಅವರು. ನಿಮ್ಗೆ ಅದನ್ನು ದೇವೇಗೌಡರು ನೆನೆಸ್ಕೊಂಡ್ಬಿಟ್ಟಾಗ ತದ್ವಿರುದ್ಧ ದೇವೇಗೌಡರ ಇಡೀ ರಾಜಕೀಯ ಜೀವನ ಎಲ್ಲ ಸೇರಿಸ್ಬಿಟ್ರು ಕೂಡ 5 ವರ್ಷ ಆಗಲ್ಲ. ಅಂದರೆ ಅಧಿಕಾರದಲ್ಲಿದ್ದಂಥ ಅವಧಿ, ಪ್ರಧಾನಮಂತ್ರಿ, ಮುಖ್ಯಮಂತ್ರಿ, ಬೇರೆ ಮಿನಿಸ್ಟ್ರು, ನೀವೆಲ್ಲ ಸೇರಿಸ್ಕೊಂಡ್ರು 5 ವರ್ಷ ದಾಟಲ್ಲ ಅವ್ರದ್ದು. ಆದರೆ ಎಸ್ ಎಂ ಕೃಷ್ಣ ಅವ್ರದ್ದು ಹಾಗಲ್ಲ. ಬೇರೆ 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 ಹುದ್ದೆಗಳಲ್ಲಿ. ಕಾರಣ ಅವರ ದೂರದರ್ಶಿತ್ವ, ಅವರ ವಿದ್ವತ್ತು, ಅವರ ಆ ಚಾತುರ್ಯ, ಅವರ ಒಂದು ದೂರಗಾಮಿ ಆಲೋಚನೆಗಳೆಲ್ಲ ಇದ್ವಲ್ವಾ. ಹಾಗಾಗಿ ಆಯಾಚಿತವಾಗಿ ಎಸ್ ಎಂ ಕೃಷ್ಣ ಅವರಿಗೆ ಅನೇಕ ಹುದ್ದೆಗಳು ಒಲಿದು ಬರ್ತಾ ಇತ್ತು. ರಾಜಕಾರಣದ ಒಂದು ಗಟ್ಟಿ ಮರ ಯಾರು ಎಸ್ ಎಂ ಕೃಷ್ಣ ಅವರು. ಸೊ ಹಾಗಾಗಿ ಒಂದಲ್ಲ ಒಂದು ಕ್ಷೇತ್ರಕ್ಕೆ ಒಂದು ವಿದೇಶಾಂಗ ಮಿನಿಸ್ಟರ್ ಆಗ್ತಾರೆ ಎಸ್ ಎಂ ಕೃಷ್ಣ ಅವರು. ಏನು ಪಾಸ್ಪೋರ್ಟ್ ಆಫೀಸ್ಗಳ ಸ್ಥಿತಿ ಈ ಥರ ಇದೆಯಲ್ಲ. ಬೆಂಗಳೂರು ನೋಡಿ, ಅವತ್ತಿಗೆ ಒಂದು ಕಡೆ ಇವರು ಸಾಫ್ಟ್ವೇರ್ಗೆ ದೊಡ್ಡ ಮಟ್ಟದಲ್ಲಿ ಬಾಗಿಲನ್ನು ಓಪನ್ ಮಾಡಿದರು. ಸಾಫ್ಟ್ವೇರ್ ಬರ್ತಾ ಇದ್ದಾರೆ. ಎಲ್ಲಿ ಬರ್ತಾರೆ ಅವರು? ಈಗ ಭಾರತದಿಂದ ವಿದೇಶಕ್ಕೆ ಹೋಗಬೇಕಾಗತ್ತೆ ಅನೇಕರು. ಇಲ್ಲಿ ನೋಡಿದ್ರೆ ಪಾಸ್ಪೋರ್ಟ್ ಆಫೀಸೇ ಇಲ್ಲ, ವೀಸಾಗೆ ಚೆನ್ನೈಗೆ ಹೋಗಬೇಕು, ಹಾಗೆ ಹೀಗೆ ಅಂತ ಅಲ್ವಾ. ಹಾಗೇನು ಮಾಡ್ತಾರೆ ಇವರು? ಪಾಸ್ಪೋರ್ಟ್ ಆಫೀಸ್ಗಳ ಸಂಖ್ಯೆನ ಜಾಸ್ತಿ ಮಾಡ್ತಾರೆ. ಯಾರೋ ಬಂದು ಹೇಳ್ತಾರೆ, ಬಹುಶಃ ಅವರ ಸಲಹೆಗಾರರು ಗೋವಿಂದರಾಜು ಅವರು ಬಂದು ಹೇಳ್ತಾರೆ, ಸರ್ ಬೆಂಗಳೂರಲ್ಲಿ ಶೌಚಾಲಯಗಳ ಸಮಸ್ಯೆ ಇದೆ, ಒಂದು 500 ಶೌಚಾಲಯ ಆಗಬೇಕು ಸರ್ ಅನೇಕ ಕಡೆಗಳಲ್ಲಿ ಅಂತ ಹೇಳಿದಾಗ 2 ದಿನ ಅದು ಶುರು ಮಾಡಿಬಿಡಿ ಅಂತ ಹೇಳ್ತಾರೆ. ಆಗ ಇನ್ಫೋಸಿಸ್ ಅವರು ಕೂಡ ಜಾಯ್ನ್ ಆಗ್ತಾರೆ. ಅದಕ್ಕೆ ನಿರ್ಮಲಾ ಶೌಚಾಲಯ ಯಾವಾಗಲೇ ಶುರುವಾಗಿದ್ದದ್ದು. ರಸ್ತೆಗಳ ಬಗ್ಗೆ ನಿಮ್ಗೆ ಗೊತ್ತಿರಲಿ, ಬೆಂಗಳೂರಿನ ಉದ್ಯಾನವನಗಳ ನಗರಿ ಅಂತೆಲ್ಲ ಕರೀತಾರಲ್ಲ, ಆ ಒಂದು ಉದ್ಯಾನವನಗಳ ನಗರಿಗೆ ಒಂದು ಹೊಸ ರೂಪುರೇಷೆಯನ್ನು ಬರೆದಂಥವರು ಇದೇ ಎಸ್ ಎಂ ಕೃಷ್ಣ ಅವರು. ಬೆಂಗಳೂರನ್ನ ಕಟ್ಟಿದ್ದು ಕೆಂಪೇಗೌಡರಿರಬಹುದು, ಅಲ್ಲಗಳಿಲ್ಲ, ಯಾರೂ ಅಲ್ಲಗಳಿಯಕ್ಕಾಗಲ್ಲ ಅದನ್ನು. ಆದರೆ ಬೆಂಗಳೂರಿನ ಅದಕ್ಕೊಂದು ಮೆರುಗು ಕೊಟ್ಟು, ಈಗ ಒಂದು ಹಳೆಯ ಚಿತ್ರ ಇರುತ್ತೆ, ಅದಕ್ಕೆ ಮತ್ತೊಮ್ಮೆ ನೀವು ಆ ಚಿತ್ರವನ್ನು ಇನ್ನೊಂದು ಸಲ ಶೃಂಗಾರ ಮಾಡಿದಾಗ, ಅದಕ್ಕೆ ಇನ್ನೊಮ್ಮೆ ಅಲಂಕರಿಸಿದಾಗ, ಅದನ್ನು ತೀಡಿದಾಗ, ಮುಸ್ಕಾಗಿರ್ತಕ್ಕಂಥ ಬಣ್ಣಕ್ಕೆ ಹೊಸ ಬಣ್ಣವನ್ನು ಸೇರಿಸಿದಾಗ ಹೇಗಾಗುತ್ತೋ ಆ ಥರ ಆಯಿತು ಬೆಂಗಳೂರು. ಯಾರ ಕಾಲದಲ್ಲಿ? ಎಸ್ ಎಂ ಕೃಷ್ಣ ಅವರ ಕಾಲದಲ್ಲಿ. ಇವತ್ತು ಬೆಂಗಳೂರಿನ, ಕರ್ನಾಟಕದ ಯಾರೇ ನಿವಾಸಿಗಳಿರಲಿ, ಒಂದಲ್ಲ ಒಂದು ಹಂತದಲ್ಲಿ ಎಸ್ ಎಂ ಕೃಷ್ಣ ಅವರ ಯೋಜನೆಗಳ ಫಲಾನುಭವಿಗಳಾಗಿದ್ದರೆ ಮಾತ್ರ ಸಾಧ್ಯ. ಹೌದು, ಯಾವುದೇ ದಿಕ್ಕಲ್ಲಿ ಯೋಚನೆ ಮಾಡಿಕೊಂಡ್ರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಒಂದು ಫಲಾನುಭವಿಗಳಾಗಿರಲೇಬೇಕು. ಅಷ್ಟರ ಮಟ್ಟಿಗೆ ಎಸ್ ಎಂ ಕೃಷ್ಣ ಅವರ ಹೆಜ್ಜೆ ಗುರುತುಗಳು ಬೆಂಗಳೂರು, ಕರ್ನಾಟಕ ಮತ್ತು ಭಾರತದ ರಾಜಕಾರಣದಲ್ಲಿ ಇರುತ್ತೆ. ಇನ್ನೊಂದು ಕಡೆ ಇದೀಗ ಗೋವಿಂದರಾಜು ಅವರು ನಮ್ಮನ್ನು ಜಾಯ್ನ್ ಆಗ್ತಾ ಇದ್ದಾರೆ. ರಾಜ್ಕುಮಾರ್ ಅವರ ಅಪಹರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಕಾಲಘಟ್ಟ, ಅದನ್ನು ಎಸ್ ಎಂ ಕೃಷ್ಣ ಅವರು ನಿಭಾಯಿಸಿದಂಥ ರೀತಿ, ಆ ತುಮುಲಗಳು, ಆ ತಳಮಳಗಳು, ಆ ಒಂದು ರೀತಿಯಲ್ಲಿ ಆವೇಗ, ಜನಗಳ ಪ್ರತಿಭಟನೆ ಎಲ್ಲವನ್ನು ಕೂಡ ಬಹಳ ಹತ್ತಿರದಿಂದ ಬಲ್ಲರು. ರಾಜ್ಕುಮಾರ್ ಅವರ
ಕುಟುಂಬದವರು ಸಂಬಂಧಿಕರು ಕೂಡ ಆಗಿರತಕ್ಕಂತಹ ಗೋವಿಂದರಾಜು ಅವರು ನಮ್ಮೊಂದಿಗಿದ್ದಾರೆ. ಗೋವಿಂದರಾಜು ಅವರೇ ನಮಸ್ಕಾರ. ನಮಸ್ಕಾರ. ಬಹುಶಃ SM ಕೃಷ್ಣ ಅವರು ಫೇಸ್ ಮಾಡಿದಂತಹ ಕಾಲಘಟ್ಟವನ್ನು ನಿಕಟಪೂರ್ವವಾಗಿ ಆಗಲಿ ಅಥವಾ ಅದರ ಹಿಂದೆ ಆಗಲಿ ಬೇರೆ ಯಾವ ರಾಜಕಾರಣಿಯೂ ಫೇಸ್ ಮಾಡಿರಲಿಕ್ಕಿಲ್ಲ ಅಂತ ನಾನು ಭಾವಿಸ್ತಾ ಇದ್ದೀನಿ. ಅಂದರೆ ರಾಜಕೀಯ ಸಂದಿಗ್ಧ ಪರಿಸ್ಥಿತಿಗಳ ದೃಷ್ಟಿಯಿಂದ ಸೊ ರಾಜ್ಕುಮಾರ್ ಅವರ ಅಪಹರಣ ಕಾಲಘಟ್ಟ ಮತ್ತು ಅದನ್ನು ದಿವಂಗತ SM ಕೃಷ್ಣ ಅವರು ನಿಭಾಯಿಸಿದಂಥ ರೀತಿ ಬಗ್ಗೆ ಏನಾದರೂ ಹೇಳಬಹುದಾ ತಾವು ಅಂತ? ಖಂಡಿತ. ನಾನು ಆಕ್ಚುಲಿ ನಾವು ಇರ್ಲಿಲ್ಲ ಇಲ್ಲಿ, ಯಾಕೆಂದ್ರೆ ನಾವು 3 ತಿಂಗಳ ಕಾಲ ವೀರಪ್ಪನ ಜೊತೆಯಲ್ಲಿ ಅಪಹರಣ ಮಾಡ್ಕೊಂಡು ಅಲ್ಲಿ ಇದ್ದವ್ರು ನಾವು. ಇಲ್ಲಿ ಏನ್ ನಡೀತಾ ಇತ್ತು ಅನ್ನೋದ್ರ ಬಗ್ಗೆ ಅಷ್ಟೊಂದು ನನಗೆ ಇಲ್ಲಿ ಬಂದ ಮೇಲೆ ಪ್ರತಿಯೊಂದು ನನಗೆ ಗೊತ್ತಾಗಿತ್ತು. ಯಾಕೆಂದ್ರೆ ಏನಾದ್ರು ವಿಷಯಗಳು ಬೇಕಂತಂದ್ರೆ ಸಾಯಂಕಾಲ ಒಂದು ಟಿವಿ ಇದರಲ್ಲಿ ರೇಡಿಯೋದಲ್ಲಿ ನ್ಯೂಸ್ ಬರೋದು. ಆಗ ಪ್ರತಿ ನ್ಯೂಸ್ ಡೈಲಿ ನಾವು ನ್ಯೂಸ್ ನೋಡ್ತಾ ಇದ್ವಿ. ಅಲ್ಲಿ ವೀರಪ್ಪನ್ ಹಾಕ್ತಾ ಇದ್ದಿದ್ದಾಗ ರೇಡಿಯೋನ ವೀರಪ್ಪನ್ ಕೇಳಿಸ್ತಾ ಇದ್ದಿದ್ದ ರೇಡಿಯೋನ ಅಂತ ಕೇಳಿಸ್ತಾ ಇದ್ದ. ಆತನೇ ಕೇಳಿಸ್ತಾ ಇದ್ದಿದ್ದು. ಆತನ ಪ್ರತಿಯೊಂದು ನ್ಯೂಸ್ ಕೇಳಿಸ್ತಾ ಇದ್ದ. ಅಲ್ಲಿ ಒಂದಲ್ಲ, ನಿಮ್ಗೆ BBC ನ್ಯೂಸ್ ಕೂಡ ಹಾಕಿ ನಮ್ಮನ್ನ ಕೇಳಿಸ್ತಾ ಇದ್ದ ಅಲ್ಲಿಂದ. ಅಷ್ಟೊಂದು ಒಂದು ತರ ಅವನಿಗೆ ಪ್ರತಿಯೊಂದು ಗೊತ್ತಿತ್ತಲ್ಲಿ. ಇಲ್ಲಿ ಏನ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಎವ್ರಿ ಡೇ ಸಾಯಂಕಾಲ ನಮ್ಗೆ ರೇಡಿಯೋದಲ್ಲಿ ಕೇಳಿಸ್ತಾ ಇದ್ದ ನಿಜ. ಅವರು ಆ ಸಮಯದಲ್ಲಿ ನಮ್ಗೆ ಇಲ್ಲಿ ಏನು ಕರ್ನಾಟಕದಲ್ಲಿ ಏನ್ ನಡೀತಾ ಇದೆ, ಏನೇನ್ ತೊಂದರೆಗಳಾಗ್ತಾ ಇದೆ ಅನ್ನೋದ್ರ ಬಗ್ಗೆ ನಮ್ಗೆ ಸಾಯಂಕಾಲ ಆಯ್ತು ಅಂದ್ರೆ ನಮ್ಗೆ ಅದನ್ನ ಕೇಳಿಸ್ಕೊಳ್ತಿದ್ವಿ ನಾವು. ಅದು ಮರೆಯಕ್ ಆಗಲ್ಲ ಅದನ್ನ. ಇಲ್ಲಿ ಅಂದ್ರೆ ಯಜಮಾನರು ನಮ್ಮ ಬಾವರು ಅದ್ರ ಬಗ್ಗೆ ತುಂಬಾ ಫೀಲ್ ಮಾಡ್ಕೊಳ್ತಾ ಇದ್ರು. ಏನಪ್ಪಾ ನಮ್ಮಿಂದ ಎಷ್ಟು ಜನಕ್ಕೆ ತೊಂದರೆ ಆಗ್ತಾ ಇದೆ. ಮುಖ್ಯವಾಗಿ ನಮ್ಮ CM ಸಾಹೇಬ್ರು SM ಕೃಷ್ಣ ಅವರು ಪ್ರತಿ ದಿವಸ ಅವ್ರ ಬಗ್ಗೆ ಏನಾದ್ರೂ ಒಂದ್ ನ್ಯೂಸ್ ಬರ್ತಾನೆ ಇತ್ತು. ಅಂದ್ರೆ ಯಾವ ತರ ಅವ್ರು ಇಲ್ಲಿ ನಡ್ಕೊಳ್ತಾ ಇದ್ರು, ಏನ್ ಮಾಡ್ತಾ ಇದ್ರು, ಯಾವ್ಯಾವ ತರ ಜನಗಳಿಗೆ ಒಂದು ಒಳ್ಳೆ ರೀತಿಲಿ ಹೇಳ್ಕೊಂಡು ಶಾಂತಿ ರೀತಿಯಿಂದ ಅಲ್ಲಿ ಅವ್ರು ನಡೆಸ್ಕೊಳ್ತಾ ಇದ್ರು ಅನ್ನೋದನ್ನ ನಾವು ರೇಡಿಯೋದಲ್ಲಿ ಕೇಳ್ಕೊಳ್ತಾ ಇದ್ವಿ. ಅದಾದ ನಂತರ ನಮ್ಮ ಅಪಹರಣ ಆಗಿ ನಮ್ಮನ್ನ ಮತ್ತೆ ವಾಪಸ್ ಬಂದ ಮೇಲೆ ಪ್ರತಿಯೊಬ್ರು ನಮಗೆ ಅವರು ಏನೇನ್ ಮಾಡ್ತಾ ಇದ್ರು, ಹೇಗ್ ಮಾಡಿದ್ರು, ನಾವು ವಾಪಸ್ ಬರ್ಲಿಕ್ಕೆ ನಿಜವಾಗಿ ಎಷ್ಟು ಕೆಲ್ಸಗಳನ್ನ ಅವ್ರು ಮಾಡಿದ್ರು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡ್ವಿ. ತಿಳ್ಕೊಂಡ್ಮೇಲೆ ನಮ್ಗೆ ಅನಿಸ್ತು ನಿಜವಾಗಿ ನಮ್ಗೆ ಮರುಜೀವ ಕೊಟ್ಟಂತ ಪುಣ್ಯಾತ್ಮ ನಮ್ಮ SM ಕೃಷ್ಣ ಅವರು ಅಂತ ನಾವು ಅನ್ಕೊಂಡಿದ್ವಿ. ಯಾಕೆಂದ್ರೆ ನಾವ್ ಅಲ್ಲಿ ಹೋದಾಗ ನಾವು ವಾಪಸ್ ಬರ್ತೀವಿ ಅಂತ ಖಂಡಿತ ಅನ್ಕೊಂಡಿರ್ಲಿಲ್ಲ. ನಾವು ವಾಪಸ್ ಬಂದಿದೀವಿ ಅಂತಂದ್ರೆ ಅದರ ಒಂದು ಕೆಲಸನ ಯಾವ ರೀತಿ ನಿಭಾಯಿಸಿದ್ದಾರೆ ನಮ್ಮ ಸಾಹೇಬ್ರು SM ಕೃಷ್ಣ ಅವರು ಅಂತ ಬಂದ ಮೇಲೆ ನಮಗ್ ಗೊತ್ತಾಗಿತ್ತು. ಇಲ್ಲಿ ಏನ್ ನಡೀತು, ಏನೇನಾಯ್ತು, ಏನ್ ಮಾಡಿದ್ರು, ಏನ್ ಗಲಾಟೆಗಳಾಯ್ತು, ಯಾವ ತರ ನಡೀತಿತ್ತು ಇಲ್ಲಿ ವಿಷಯಗಳು ಅಂತ ಹೇಳಿ ಇಲ್ಲಿ ಬಂದ್ಮೇಲೆ ನಮಗ್ ಅದು ಗೊತ್ತಾಗಿದ್ದು. ನಿಜವಾಗಿ ನಾವೆಲ್ಲಾದ್ರೂ ವಾಪಸ್ ಬಂದು ಇವತ್ತಿದೆ ನಿಂತ್ಕೊಂಡಿದೀವಿ, ಮಾತಾಡ್ತಾ ಇದೀವಿ ಅಂತಂದ್ರೆ ಅದಕ್ಕೆ ನಿಜವಾದ ಅವರು ನಮಗೆ ಕೊಟ್ಟಂತ ಒಂದು ಸಹಕಾರ, ನಾವು ಯಾವ ಕಾರಣಕ್ಕೂ ಅವ್ರನ್ನ ನಾನು ಮರೆಯಕ್ ಆಗೋದಿಲ್ಲ. ಓಕೆ ಸರ್, ನಂದೊಂದು ಪ್ರಶ್ನೆ ಇತ್ತಲ್ಲಿ. ಈಗ ಯಾವಾಗಲೂ ಈಗ ಒಂದು ಮುಖ್ಯಮಂತ್ರಿ ಆದಾಗ ಏನಾಗುತ್ತೆ, ಆ ಕಾಲ ತುಂಬ ಚೆನ್ನಾಗಿ ನೆನಪಿದೆ ನನಗೆ. ಜನ ಹೇಗೆ ಕೂಗ್ತಾ ಇದ್ರು ಅಂದರೆ, ನಿಮ್ಮ ಕೈಲಿ ಆಗದೇ ಇದ್ದರೆ ನಮಗೆ ಹೇಳಿಬಿಡಿ, ನಾವೇ ಕಾಡಿಗೆ ನುಗ್ಗಿಬಿಟ್ಟು ಅಣ್ಣವ್ರನ್ನ ಕರ್ಕೊಂಬಂದ್ಬಿಡ್ತೀವಿ. ಸರ್, ಬನಶಂಕರಿ ದೇವಸ್ಥಾನದ ಮುಂದೆ ಹರಕೆ ಹೊತ್ಕೊಳ್ದೋರೇ ಇಲ್ಲ. ನಾವು ಉರುಳು ಸೇವೆ ಮಾಡ್ತೀವಿ ಅಂತ ಅನೇಕರು ಉರುಳು ಸೇವೆ ಮಾಡ್ತಿದ್ರು. ಕಂಡಲ್ಲಿ ಗಲಾಟೆ ಆಗ್ತಿತ್ತು. ನಮ್ಮನ್ನು ಬಿಡಿ, ನಾವು ನೋಡಬೇಕು ರಾಜಣ್ಣ ಅವ್ರನ್ನ ಅಂಥೇಳಿ ಕಾಡು ಕಡೆಗೆ ಹೋದವರು ಇದ್ದರು. ಇದರ ಮಧ್ಯದಲ್ಲಿ ಸಹಜಗೊಬ್ಬರ ಮುಖ್ಯಮಂತ್ರಿ ಮೇಲೆ ಆಕ್ರಮಣವೇ ಅಂತಿಮ ಏನೋ ಅನ್ನೋ ರೀತಿಯ ಒಂದು ಆಪ್ಷನ್ನು ಸೃಷ್ಟಿಯಾಗುವಂಥ ಸನ್ನಿವೇಶ ಎಲ್ಲವೂ ಕೂಡ ಇತ್ತು. ಅಂದರೆ ಕಾಡಿಗೆ ನುಗ್ಗಾದರೂ ಸರಿ, ಪೊಲೀಸರನ್ನ ಬಳಸಿ ಆದರೂ ಸರಿ, ವೀರಪ್ಪನ್ನ ಕೊಂದಾದರೂ ಸರಿ ಅನ್ನೋ ಥಾಟ್ ಬಂದುಬಿಡುತ್ತೆ ಅವಾಗ. ಆದರೆ ಅದು ಮಾಡಕ್ಕೆ ಹೋಗಿ ಅಪ್ಪಿ ರಾಜ್ಕುಮಾರ್ ಅವ್ರಿಗೆ ತೊಂದರೆ ಆಗಿಬಿಟ್ರೆ ಆ ಇಡೀ ಹೊಣೆಯನ್ನು ಜೀವನ ಪರ್ಯಂತ ಹೊತ್ಕೋಬೇಕಾಗಿತ್ತು SM ಕೃಷ್ಣ ಅವರು. ಅದನ್ನು ಮಾಡದೆ ವಿಧಿ ಇಲ್ಲ. ಸುಮ್ಮನೆ ಇದ್ದರೆ ವೀರಪ್ಪನ್ ಬಿಡಲ್ಲ. ಸೊ ಅಲ್ಲಿನ ಬೆಳವಣಿಗೆಗಳು ಹೇಗಾಗ್ತಿತ್ತು ಸರ್? ಈ ಥರದ ರೇಡಿಯೋ ನ್ಯೂಸ್ಗಳು ಬಂದಾಗಲೋ ಅಥವಾ SM ಕೃಷ್ಣ ಅವರೊಂದು ಮನವಿ ಮಾಡಿದಾಗಲೋ ನನಗೆ ಇವತ್ತಿಗೂ ಚೆನ್ನಾಗಿ ನೆನಪಿದೆ. ಪಾರ್ವತಮ್ಮ ಅವರು ಕನ್ನಡ ಭಾಷೆಯಲ್ಲಿ ಒಂದು ಮನವಿಯನ್ನು ಮಾಡಿಕೊಂಡಿದ್ರು, ತಮಿಳು ಭಾಷೆಯಲ್ಲೂ ಒಂದು ಮನವಿಯನ್ನು ಮಾಡಿಕೊಂಡಿದ್ರು ವೀರಪ್ಪನವ್ರಿಗೆ. ತಮಿಳು ಭಾಷೆಯಲ್ಲೂ ಮನವಿ ಮಾಡಿಕೊಂಡಿದ್ರು. ಅವಾಗ ಅದು ಕೇಳಿದ್ದೀನಿ ಸರ್. ನಾನು ಆ ರೇಡಿಯೋದಲ್ಲಿ ಪ್ರಸಾರವಾದಂತಹ ಆ ಒಂದು ಕ್ಲಿಪ್ಗಳನ್ನು ನಾನು ಕಿವಿಯಾರ ಕೇಳಿಸ್ಕೊಂಡಿದ್ದೀನಿ. ತಮಿಳು ಭಾಷೆಯಲ್ಲೂ ಕೂಡ ಇತ್ತು. ಅದಕ್ಕೆ ರೆಸ್ಪಾನ್ಸ್ ಹೇಗಿತ್ತು ಸರ್? ಆ ಕಡೆಯಿಂದ ವೀರಪ್ಪನ ರೆಸ್ಪಾನ್ಸ್ ಹೇಗಿತ್ತು ಅಂತ? ಅಲ್ಲಿ ಅವರು ಹೇಳ್ತಿದ್ರು ಅದನ್ನ. ಅವರು ಇಲ್ಲಿ ನಮ್ಮ ಸಾಹೇಬ್ರು, ಅಮ್ಮ ಅವರು, ಮಕ್ಕಳು ಎಲ್ಲರೂ ಮಾತಾಡಿದಂತ ಒಂದು ವಿಡಿಯೋ ಕ್ಲಿಪ್ಪಿಂಗ್ಸ್ ನಮ್ಗೆ ಅಲ್ಲಿ ಕೇಳ್ತಾ ಇತ್ತು. ಅವಾಗ ಆತ ಏನೋ ಒಂದು ನಮ್ಗೆ ಹೇಳ್ತಿದ್ದು ನಿಜ. ಇಲ್ಲ, ಅವ್ರು ಎಷ್ಟು ಒಂದು ರಿಸ್ಕ್ ತಗೊಂಡಿದ್ದಾರೆ ಆ ಜಾಗದಲ್ಲಿ.
ಅವರ ಹೇಳಿಕೆನ ಕೇಳ್ಕೊಂಡು ಏನೋ ಒಂದು ಮೌನವಾಗಿ ಇರ್ತಿದ್ದ ಮನುಷ್ಯ. ಓಕೆ. ಏನು ಅಂತ ಡಿಸಿಷನ್ ತಗೋತಾನೆ ಇರ್ಲಿಲ್ಲ. ಹಾ 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 ಅಂತ ಇಷ್ಟೇ. ಏನೋ ಒಂದು ನಾವು ಕೇಳ್ಕೊಂಡು ನಾವು ಅವ್ರ ಮುಖ ನೋಡಿದ್ರೆ ಏನೋ ಒಂದ್ ರೀತಿಯಲ್ಲಿ ಆಯ್ತು, ಇವ್ರನ್ನ ನಾವು ಜಾತಿ ಇಟ್ಕೊಳಕ್ ಆಗಲ್ಲ, ವಾಪಸ್ ಕಳಿಸ್ಬೇಕು ಅನ್ನೋದೇ ಮನ್ಸಲ್ಲಿ ಇತ್ತು, ಇಲ್ಲ ಅಂತಲ್ಲ. ಆದ್ರೂ ಏನೋ ಒಂದು ಕ್ವಶನ್ ಮಾರ್ಕ್ ಇದ್ದೇ ಇರೋದು ಆತನ ಮೈಂಡ್ ಅಲ್ಲಿ. ಅದೇನು ಅಂತ ನಾನು ಹೇಳ್ಕೊಳಕ್ ನನ್ಗೆ ಗೊತ್ತಾಗ್ತಾ ಇಲ್ಲ ನನಗೆ. ಬಟ್ ರೇಡಿಯೋದಲ್ಲಿ ಕೇಳುವಾಗೆಲ್ಲ ಅಲ್ಲಿ ಇಲ್ಲಿ ಏನ್ ನಡೀತಾ ಇದೆ, ಇಲ್ಲಿ ಯಾವ ತರ ಅಲ್ಲಿ ಸ್ಪಂದಿಸ್ತಾ ಇದಾರೆ, ಪಬ್ಲಿಕ್ ಅಲ್ಲಿ ಯಾವ ತರ ಮೂವ್ ಮಾಡ್ತಾ ಇದಾರೆ, ಏನ್ ಕಷ್ಟ ಪಡ್ತಾ ಇದಾರೆ, ಜನಗಳಿಗೆ ಏನೇನ್ ತೊಂದರೆ ಆಗ್ತಾ ಇದೆ ಅನ್ನೋದನ್ನ ನಾವು ರೇಡಿಯೋದಲ್ಲಿ ತಿಳ್ಕೊಳ್ತಾ ಇದ್ವಿ. ಇದನ್ನ ನಮ್ಮ ಯಜಮಾನ್ರು ಕೂಡ ಅದೇ ಅಲ್ಲಿ ಫೀಲ್ ಮಾಡೋರು ಹೇಳ್ಕೊಂಡು, ಏನಪ್ಪಾ ನಮ್ಮ 4 ಜನದಿಂದ ಎಷ್ಟು ಜನಕ್ಕೆ ಅಲ್ಲಿ ತೊಂದರೆ ಆಗ್ತಾ ಇದೆ, ಇದಕ್ಕೆ ಯಾವಾಗ ಮುಕ್ತಿ, ನಮ್ಮಿಂದ ಅವ್ರಿಗೆ ತೊಂದರೆ ಆಗ್ತಾ ಇದೆ ಅಂತ ನಮಗ್ ತೊಂದರೆ ಆಗ್ತದೆ ಅಂತ ಯಾವತ್ತೂ ಫೀಲ್ ಮಾಡಿದವರಲ್ಲ, ಇಲ್ಲಿ ಜನಕ್ಕೆ ತೊಂದರೆ ಆಗ್ತಾ ಇಲ್ಲ ಅಂತ ತುಂಬಾ ಫೀಲ್ ಮಾಡ್ತಿದ್ರು ಅಪ್ಪಾಜಿ ಅವರು. ಅದೆಲ್ಲ ಇವತ್ತು ನಾವು ಅದನ್ನೆಲ್ಲ ಮೀರಿ ನಮ್ಮ ಸಾಹೇಬರು ಅದನ್ನ ಎಲ್ಲ ನಿಭಾಯಿಸಿ ನಮ್ಮನ್ನ ಈ ಜಾಗಕ್ಕೆ ಕರ್ಕೊಂಡ್ ಬಂದ್ರಲ್ಲ, ನಿಜವಾಗಿ ಅದು ನಾವು ಮರೆಯಕ್ಕಾಗದೇ ಇರೋಂತ ಕ್ಷಣಗಳು ಅದೆಲ್ಲ. ಅವಾಗೆಲ್ಲ ಇನ್ನೊಂದು ಬರ್ತಿತ್ತು ಗೋವಿಂದರಾಜು ಅವರೇ, ಏನಂದ್ರೆ ಈಗ ರಾಜ್ಕುಮಾರ್ ಅವ್ರನ್ನ ಕಾಡಲ್ಲಿ ಪ್ರತಿನಿತ್ಯ ತನ್ನ ನೆಲೆಗಳನ್ನು ಚೇಂಜ್ ಮಾಡ್ತಾ ಇದ್ದಾನೆ ವೀರಪ್ಪನ್ನು. ಅವ್ರಿಗೆ ಮಂಡಿ ನೋವಿದೆ, ಅವರ ಮಕ್ಕಳುಗಳು ಶಿವರಾಜ್ ಕುಮಾರ್ ಅವರ ಆದಿಯಾಗಿ ಪುನೀತ್ ಅವರ ಆದಿಯಾಗಿ ಅವ್ರ ಕನಸನ್ನು ಅದಿತ್ತು. ಅಪ್ಪನಿಗೆ ಮಂಡಿ ನೋವಿದೆ, ಈ ಮನುಷ್ಯ ನೋಡಿದ್ರೆ ಕಾಡಲ್ಲಿ ಪೂರ್ತಿ ಓಡಾಡಿಸ್ತಾ ಇದ್ದಾನೆ, ಏನೋ ಹೇಗೋ ಈ ಥರದ್ದು ಒಂದೊಂದು ನ್ಯೂಸ್ ಬಂದಾಗಲೂ ಸ್ಟ್ರೈಟ್ ಅವೇ ಆ ಬಾಣಗಳು ಬೀಳ್ತಾ ಇದ್ದಿದೆ ಎಸ್ ಎಂ ಕೃಷ್ಣ ಅವ್ರಿಗೆ. ಅಲ್ಲಿ ಏನೇ ವಿಷಯ ಬಂದರೂ ಕೂಡ ನೇರವಾಗಿ ಮುಖ್ಯಮಂತ್ರಿ ಕೃಷ್ಣ ಅವ್ರು ಏನು ಮಾಡ್ತಾ ಇದ್ದಾರೆ ರಾಜ್ಯಾದ್ಯಂತ ಸರಿತು. ಅಲ್ಲಿನ ಸನ್ನಿವೇಶಗಳು ಅವಾಗ ಹೇಗಿತ್ತು ಅಂತ. ಏನಿಲ್ಲ, ಅದು ನೀವ್ ಹೇಳ್ತಾ ಇರೋದು ನಿಜ. ಅಪ್ಪಾಜಿ ಅವ್ರಿಗೆ ಮಂಡಿ ನೋವಿದ್ದಿದ್ ನಿಜ. ಅಂದ್ರೆ ಎವ್ರಿ ಮಿನಿಟ್ ಯಾವ ಟೈಮ್ ನಲ್ಲಿ ಆತ ನಮ್ಮನ್ನ ಏಳಿಸಿ ನಡ್ಕೊಂಡು ಕರ್ಕೊಂಡು ಹೋಗ್ತಿದ್ದ ಅನ್ನೋದು ಗೊತ್ತೇ ಆಗ್ತಿರ್ಲಿಲ್ಲ, ನಮ್ಗೆ ಗೊತ್ತಾಗ್ತಿರ್ಲಿಲ್ಲ. ಆತನಿಗೆ ಏನೋ ಮನ್ಸು ಬರ್ತಿದ್ದಂಗೆನೆ ನಮ್ಮನ್ನ ಹೊರಡಿ ಅಂತ ಹೇಳಿ ನಮ್ಮನ್ನ ಅರ್ಜೆಂಟ್ ಮಾಡೋರು. ಅವಾಗ ಅಪ್ಪಾಜಿ ಅವ್ರು ಹೇಳೋರು, ಏನು ನಮ್ಗೆ ಧೈರ್ಯ ತುಂಬಿದ್ರು, ನನ್ಗೇನಿಲ್ಲ, ನಮ್ಗೆ ಒಂಥರ ಮನ್ಸಿಗೆ ನೋವಾಗ್ತಿತ್ತು. ಏನಪ್ಪಾ ಅಪ್ಪಾಜಿ ಅವ್ರನ್ನ ಇಮಿಡಿಯೇಟ್ಲಿ ಏಳ್ಸ್ಕೊಂಡು ಕರ್ಕೊಂಡು ಹೋಗೋದ್ ಹೇಗೆ, ನಡ್ಕೊಂಡು ಹೋಗೋದ್ ಹೇಗೆ ಅನ್ನೋದು ತುಂಬಾ ಇತ್ತು. ಅದು ಏನು ವಿಧಿ ಇಲ್ಲ ನಮ್ಗ ಆ ಜಾಗದಲ್ಲಿ ನಾವು ಅಸಹಾಯಕರು, ಏನು ಮಾಡಕ್ ಆಗ್ತಾ ಇರ್ಲಿಲ್ಲ. ಆಗ ಹೆಂಗೋ ಮಾಡಿ ಅಪ್ಪಾಜಿ ಅವ್ರನ್ನ ಕರ್ಕೊಂಡು ಎಷ್ಟು ದೂರ ನಿಂತದ್ ಟೈಮ್ ಅಂತೇನೆ ಇಲ್ಲ, ಯಾವ ರಾತ್ರಿ ಆಗ್ಬೋದು, ಬೆಳಗ್ಗೆ ಆಗ್ಬೋದು, ಮಧ್ಯಾಹ್ನ ಆಗ್ಬೋದು, ಹೇಳಿದ ತಕ್ಷಣ ಹೊರಟ್ಬಿಡ್ಬೇಕು ಅಲ್ಲಿಂದ, ಜಾಗದಿಂದ ಖಾಲಿ ಮಾಡ್ಬಿಡ್ಬೇಕು ಜಾಗನ. ಹೋಗಿ ನಾವೆಲ್ಲೋ ಒಂದ್ ಕಡೆ ನಿಲ್ಲೋವರೆಗೂ ನಡ್ಕೊಂಡು ಹೋಗ್ತಾನೆ ಇರ್ಬೇಕು. ತುಂಬಾ ಕಷ್ಟ ಪಡ್ತಾ ಇದ್ರು, ಹೋಗ್ತಾ ಇದ್ವಿ ಮಾತ್ರ. ಅದೇ ನಮ್ಗೆಲ್ಲ ಅದೆಲ್ಲ ನೋಡಿದ್ರೆ ಮನಸ್ಸಿಗೆ ತುಂಬಾ ನೋವಾಗೋದು. ಏನ್ ಮಾಡೋದು, ವಿಧಿ ಇಲ್ಲ, ಹೋಗ್ಲೇಬೇಕಲ್ಲ, ಒಂದ್ ಕರ್ದ ಕಡೆ ಹೋಗ್ಲೇಬೇಕು. ಕರೆಕ್ಟ್. ಇನ್ನೊಂದ್ ಕಡೆ ಚೆಕ್ ಮಾಡಿದಾಗ ಒಂದು ಆಘಾತಕಾರಿ ಸುದ್ದಿ ಹೊರಬರುತ್ತಾ ಆ ಟೈಮಲ್ಲಿ ಪರಾರಿ ಆಗ್ಬಿಟ್ರು ಅಂತ ಹೇಳಿ. ಸಹಜವಾಗಿ ರಾಜ್ಕುಮಾರ್ ಕುಟುಂಬದ ಎಲ್ಲರಲ್ಲೂ ಕೂಡ ಒಂದು ಸಿಟ್ಟು ಇತ್ತು, ಆಕ್ರೋಶ ಇತ್ತು, ಹತಾಶೆ ಇತ್ತು, ಬೇಸರ ಇತ್ತು. ಇದೇನಿದು ಅಪ್ಪಾಜಿ ಅವ್ರನ್ನ ಬಿಟ್ಬಿಟ್ಟು ಈ ಥರ ಇವ್ರು ನಾಗಪ್ಪ ಅವ್ರು ಬಂದುಬಿಟ್ರಲ್ಲ ಅಂಥೇಳಿ. ನಾನು ಒಂದು 15 ವರ್ಷಗಳ ಕೆಳಗಡೆ ಇದೇ ನಾಗಪ್ಪ ಅವ್ರನ್ನ ಸ್ಟುಡಿಯೋಗೆ ಕರೆಸಿ ಇಂಟರ್ವ್ಯೂ ಕೂಡ ಅವತ್ತಿಗೆ ಮಾಡಿದ್ದೆ. ಅವತ್ತು ಸನ್ನಿವೇಶ ಎಕ್ಸ್ಪ್ಲೈನ್ ಮಾಡಿದ್ರು ಅವರು. ವೀರಪ್ಪನ್ ತಾವೆಲ್ಲ ಇಲ್ಲೆಲ್ಲ ಬಿಂಬಿಸ್ತಾ ಇದ್ದೀರಲ್ಲ, ಈ ಥರದ ವ್ಯಕ್ತಿ ಅಲ್ಲ, ಒಬ್ಬ ಸಣ್ಣ ಕಳ್ಳ ಅವನು, ನನಗೆ ಒಂದು ಅವಕಾಶ ಸಿಕ್ಕಿದ್ದಿದ್ರೆ ನಾನು ಮುಗಿಸ್ಬಿಡ್ತಿದ್ದೆ, ಅಷ್ಟಲ್ಲಿ ಯಾರೋ ಬಂದು ಅದು ನನ್ನ ತಡೆದು ಬಿಟ್ರು. ಇದೆಲ್ಲ ಒಂದಷ್ಟು ವಿಷಯಗಳಿತ್ತು. ಈ ಘಟನೆ ಆದ ಮೇಲೆ ಇಲ್ಲಿ ನಾವು ಚೆಕ್ ಮಾಡಿಕೊಂಡಾಗ ಬಹಳ ಗಾಬರಿ, ಎಲ್ಲರೂ ಗಾಬರಿ. ಈ ಕೋಪಕ್ಕೆ ವೀರಪ್ಪನ್ ಏನು ಮಾಡಿಬಿಡ್ತಾನೋ ರಾಜ್ಕುಮಾರ್ ಅವ್ರನ್ನ ಅಂಥೇಳಿ. ಸೊ ಆ ಸನ್ನಿವೇಶಗಳು, ತದನಂತರದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳ ಕಡೆಯಿಂದ ಬಂದಂಥ ಸಂದೇಶಗಳು, ಮೆಸೇಜು, ವೀರಪ್ಪನಿದ್ದ ಪರಿಸ್ಥಿತಿ, ಅದರ ಬಗ್ಗೆ ಹೇಳಬಹುದಾ ತಾವು ಅಂತ? ಖಂಡಿತ. ಯಾಕೆಂದ್ರೆ ನಾಗಪ್ಪ ಮಾಡಿದ್ದು ನೀವ್ ಹೇಳ್ತಾ ಇರೋದೆಲ್ಲ ನಿಜ. ಅವತ್ತಿನ ದಿವಸ ನಾಗಪ್ಪನ ಎಸ್ಕೇಪ್ ಮಾಡಿ ಆ ಜಾಗದಿಂದ ಕಳಿಸ್ಕೊಟ್ಟವ್ರೆ ನಮ್ಮ ಯಜಮಾನ್ರು. ನಾವೇನಾದ್ರೂ ಆಗ್ಲಿ ಪರವಾಗಿಲ್ಲ, ಅವನು ಪಾಪ ಅವ್ನು ತೊಂದರೆ ಆಗದ್ ಬೇಡ. ಯಾಕಂದ್ರೆ ಏನೋ ಸ್ವಲ್ಪ ಸಣ್ಣ ಪುಟ್ಟ ತೊಂದರೆಗಳು ನಡೀತಲ್ಲಿ, ಆ ಜಾಗದಲ್ಲಿ ತುಂಬಾ ಕಷ್ಟವಾದಂತ ಕೆಲಸಗಳು ನಡೀತು. ನಾವು ಆತನ ರೆಸ್ಕ್ಯೂ ಮಾಡಿ ಇಟ್ಕೊಳ್ಳೋದು, ಇಲ್ಲಿದ್ರೆ ಅವ್ನು ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಕಳಿಸ್ಕೊಟ್ಟಿದ್ದಂತೂ 100% ಸತ್ಯ. ಅದು ಅವತ್ತು ನಾವು ಅವನ್ನ ಕಳಿಸ್ಕೊಟ್ಟ ಮೇಲೆ ನಾವ್ ಏನ್ ಆಗ್ತೀವೋ, ನಮ್ಗೆ ಏನ್ ಮಾಡ್ತಾನ ಅನ್ನೋದು ಒಂಥರ ಮೈಂಡ್ ಬ್ಲೈಂಡ್, ನಮ್ ಮೈಂಡ್ ಎಲ್ಲ ಒಂಥರ ತಪ್ಪಾಗ್ಬಿಟ್ಟು ಏನು ಗೊತ್ತಾಗ್ತಾನೆ ಇಲ್ಲ. ತರ ಏನ್ ಮಾಡ್ತಾನ, ಏನಾಗುತ್ತೆ ಅಂತ ಗೊತ್ತಿಲ್ಲ ಅಂತೇಳಿ ನಾವು ನಮ್ಗೆ ಹೇಳಿದ್ರು ಯಜಮಾನ್ರು, ಏನು ಯೋಚನೆ ಮಾಡ್ಬೇಡಿ ಕಣ್ರಪ್ಪ, ಆಗ್ಯದಾಯ್ತು, ಏನ್ ನಾಗೇಂದ್ರ ಸ್ವಾಮಿಗಳನ್ನ ನೆನ್ಸ್ಕೊಳ್ಳಿ, ಏನ್ ಆಗಿದ್ದಾಗ್ಲಿ, ಏನೋ ಅಟ್ಲೀಸ್ಟ್ ಆತರ ಕಳ್ಸ್ಕೊಟ್ವಲ್ಲ. ನಮ್ಗಾದ್ರೂ ಒಂದು ಭಯ ಇತ್ತು, ಎಲ್ಲೋದ್ನು ಹೆಂಗೊಟ್ರೋದ್ನೋ ಗೊತ್ತಿಲ್ಲ ಅಂತ. ಆಮೇಲೆ ಅದು ಘಟನೆಗಳದನ್ನ ಹೇಳ್ಬೇಕಾದ್ರೆ ತುಂಬಾ ಸಮಯ ತಗೊಳುತ್ತೆ. ಇನ್ನೊಂದ್ಸರಿ ತಮ್ಮಲ್ಲಿ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಆಮೇಲೆ ಈಗ ನಿಮ್ದು ಬಿಡುಗಡೆ ದಿನ ಹತ್ತಿರ ಬಂತು, ರಾಜ್ಕುಮಾರ್ ನೆನಪಿದೆ, ಕರ್ನಾಟಕದ ಮಣ್ಣಿಗೆ ಬಂದ ತಕ್ಷಣ ಅದಕ್ಕೆ ನಮಸ್ಕಾರ ಮಾಡ್ತಾರೆ ರಾಜ್ಕುಮಾರ್ ಅವರು.
ಅದಕ್ಕೊಂದು ನಮಸ್ಕಾರ ಮಾಡ್ಕೊಳ್ತಾರೆ. ಏನು ಇಡೀ ಕರ್ನಾಟಕವೇ ಕಾಯ್ತಾ ಇದ್ದಂತಹ ಅಪೂರ್ವ ಅಮೂಲ್ಯ ಕ್ಷಣಗಳವು. ರಾಜ್ಕುಮಾರ್ ಅವರು, ಅಣ್ಣ ಅವರು ವಾಪಸ್ ಬಂದರಂತೆ, ವೀರಪ್ಪನ ಬಿಟ್ಬಿಟ್ಟಂತೆ ಅವರನ್ನ ಅಂಥೇಳಿ. ಮಧ್ಯದಲ್ಲಿ ಏನೋ ನಡೆದಿರಲಿ, ಆ ನಂತರದಲ್ಲಿ ಎಸ್ ಎಂ ಕೃಷ್ಣ ಅವ್ರ ಪಕ್ಕದಲ್ಲಿ ಕೂತ್ಕೋತಾರೆ, ಒಂದು ಪ್ರೆಸ್ ಮೀಟನ್ನು ಮಾಡ್ತಾರೆ. ಆ ಕ್ಷಣಗಳು ಹೇಗಿದ್ದವು ಅಂತ? ಅಂದ್ರೆ ಬಂದು ನಾವಿಲ್ಲಿ ಆಕ್ಚುಲಿ ನಾನು ಒಂದು ವಾರ ಮುಂಚೆ ಬಂದೆ. ನನ್ನ ಆತನೇ ಅಲ್ಲಿಂದ ನನಗೆ ಸ್ವಲ್ಪ ಆರೋಗ್ಯ ದೃಷ್ಟಿಯಿಂದ ನನ್ನ ಕಳಿಸ್ಕೊಟ್ಟಿದ್ದ ನಿಜ. ಇಲ್ಲಿ ಬರ್ತಿದ್ದ ಹಾಗೇನೆ ಇಲ್ಲಿ ಬಂದೆ ನಾನು. ಇಲ್ಲಿ ಬಂದ ಮೇಲೆ ಸಾಹೇಬ್ರು ಎಸ್ ಎಂ ಕೃಷ್ಣ ಅವರು ಇಮಿಡಿಯೇಟ್ಲಿ ನನ್ನ ಮನೆ ಕರ್ಸ್ಕೊಂಡ್ರು. ಮನೆ ಕರ್ಸ್ಕೊಂಡು ಏನು ಅಲ್ಲಿ ಪೊಸಿಷನ್ ಏನು ಅಂತ ನಾನೆಲ್ಲ ಕೇಳ್ಕೊಂಡ್ರು. ಆತನು ಕೂಡ ಅಲ್ಲಿ ನನ್ನಿಂದ ಹೇಳಿ ಕಳಿಸಿದ್ದ ನಿಜ. ಹೋಗಿ ಅಲ್ಲಿ ಇಲ್ಲಿ ಸಿಚುಯೇಷನ್ ಹೇಳ್ಬೇಕು, ಜನಗಳಿಗೆ ತೊಂದರೆ ಆಗ್ತಾ ಇದೆ, ಈ ತರ ಏನು ಆಗೋದು ಬೇಡ ಅನ್ನೋ ಉದ್ದೇಶದಿಂದ ನಾನು ಒಂದು ವಾರ ಮುಂಚೆ ಬಂದೆ. ನಾನು ಬಂದ ಮೇಲೆ ಸಾಹೇಬ್ರನ್ನ ಮನೆಗೆ ಹೋಗಿ ಸುಮಾರು ಕೂರಿಸ್ಕೊಂಡು, ಯಾರಿಲ್ಲ, ನಾನು ಅವ್ರಿಬ್ರು ಅಮ್ಮ ಅವ್ರ 3 ಜನ ಕೂತ್ಕೊಂಡು ಅಲ್ಲಿ ಏನ್ ನಡೀತಾ ಇದ್ರ ಬಗ್ಗೆ ಹೇಳಿ, ಇಲ್ಲಿ ಏನ್ ಮಾಡ್ಬೇಕು, ಮುಂದೆ ಏನ್ ಮಾಡ್ಬೇಕು, ಹೇಗ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾನು ಅವ್ರು ಸುಮಾರು ಅಂದ್ರೆ ಡೈಲಿ ಎವ್ರಿ ಡೇ ನಾನು ಹೋಗಿ ಅವ್ರನ್ನ ಮೀಟ್ ಮಾಡ್ತಾ ಇದ್ದೆ. ಮೀಟ್ ಮಾಡಿ ಅವ್ರ ಬಗ್ಗೆ ಅವ್ರು ನಾನು ಕೇಳ್ಕೊಳ್ತಾ ಇದ್ರು, ಹೆಂಗೆ ಏನು ಅಂತೆಲ್ಲ ಕೇಳಿ. ಅದು ಬಿಡಿ, ಅದು ಏನೋ ಒಂದು ಭಗವಂತನ ದಯ, ಅವರ ಎಸ್ ಎಂ ಕೃಷ್ಣ ಅವರು ಕೊಟ್ಟಂತ ಒಂದು ಸಹಕಾರದಿಂದ ಅಪ್ಪಾಜಿನೂ ವಾಪಸ್ ಬಂದ್ರು, ನಾವೆಲ್ಲ ವಾಪಸ್ ಬಂದ್ವಿ. ಅದನ್ನ ನಮ್ಮ ಜೀವನ ಇರೋವರೆಗೂ ಅದನ್ನ ನಾವು ಮರೆಯಕ್ಕಾಗದಿರೋ ಕ್ಷಣಗಳು ಸರ್. ನಿಜ. ಅಂದ್ರೆ ಈಗ ರಾಜ್ಕುಮಾರ್ ಅವರು ವಾಪಸ್ ಬಂದಿದ್ದು ಬರೀ ಒಬ್ರು ವ್ಯಕ್ತಿ ಬರಲಿಲ್ಲ, ಕರ್ನಾಟಕದ ಮಟ್ಟಿಗೆ ಅವತ್ತಿಗೂ ಇವತ್ತಿಗೂ ಯಾವತ್ತಿಗೂ ಒಂದು ದೊಡ್ಡ ಶಕ್ತಿ ರಾಜ್ಕುಮಾರ್ ಅವರು. ಇವತ್ತು ಹಾಗೆ ನಾನು ಸಾಮಾಜಿಕ ಮಾಧ್ಯಮದಲ್ಲಿ ನೋಡ್ತಾ ಇದ್ದೆ, ಜಾಲತಾಣದಲ್ಲಿ ನೋಡ್ತಾ ಇದ್ದೆ, ಒಂದು ವಿಷಯ ಬರ್ತಾ ಇತ್ತಲ್ಲಿ. ರಾಜ್ಕುಮಾರ್ ಅವ್ರ ಸಿನಿಮಾ ಯಾವುದೇ ವಾಹಿನಿಯಲ್ಲಿ ಬರ್ತಾ ಇರಲಿ, ಅದೇನೋ ಒಂದು ಕ್ಷಣ ಆ ಒಂದು ಸಿನಿಮಾ ನೋಡಿದ ತಕ್ಷಣ ಅದನ್ನು ಕಂಪ್ಲೀಟಾಗಿ ನೋಡಬೇಕು ಅಂತ ಅನಿಸುತ್ತೆ ಎಲ್ರಿಗೂ, ಯಾವುದೇ ವಯಸ್ಸಿನವರಾಗಿರಲಿ. ಆ ತರಹದ ಒಂದು ಸೆಳೆತ ಅದು ರಾಜ್ಕುಮಾರ್ ಅವರದು. ಅಂತಹ ಶಕ್ತಿಯನ್ನೇ ವಾಪಸ್ ತಂದು ಗೆದ್ರಲ್ಲ ಎಸ್ ಎಂ ಕೃಷ್ಣ ಅವರು. ಆನಂತರ ನಿಮ್ಗೆ ಗೊತ್ತಾಗಿರುತ್ತೆ ಈ 100 ದಿನಗಳು 108 ದಿನಗಳು ಅಲ್ಲಿನ ಕಥೆಗಳು, ಅದನ್ನು ಹ್ಯಾಂಡಲ್ ಮಾಡಿದಂಥ ರೀತಿ. ನಿಮ್ಗೆ ಏನನ್ನಿಸ್ತು ಎಸ್ ಎಂ ಕೃಷ್ಣ ಅವ್ರ ಬಗ್ಗೆ ಆಗ ಅಂತ? ಅದೇ ಹೇಳತ್ನಲ್ಲ, ಅವ್ರು ನಮ್ಮ ಭಾಗಕ್ಕೆ ದೇವರು ಅಂತ ಹೇಳ್ತಾ ಇದ್ದೀನಿ. ನಮ್ಮನ್ನ ಕರ್ಕೊಂಬಂದ ಪುಣ್ಯಾತ್ಮ. ನಾವು ಜೀವವಾಗಿ ಮತ್ತೆ ನಮ್ಮ ಮರುಜೀವ ಪಡ್ಕೊಂಡು ನಮ್ಮ ಅಂದ್ರೆ ನಾವಲ್ಲಿ ಇದ್ದಾಗ ಅನ್ಕೊಂಡಿಲ್ಲ ನಾವು ವಾಪಸ್ ಬರ್ತೀವಿ ಅಂತ, ಖಂಡಿತ ಅನ್ಕೊಂಡಿರ್ಲಿಲ್ಲ. ನಮ್ಮ ಮನ್ಸು ನಾವು ಹೇಳ್ತಾನೆ ಇರ್ಲಿಲ್ಲ, ನಾವು ಹೋಗಲ್ಲ, ಇನ್ನು ಅಷ್ಟೇ ನಮ್ ಲೈಫ್ ಇಲ್ಲಿ ಮುಗ್ದೋಯ್ತು ಅಂತ, ಇದೇ ಜಾಗದಲ್ಲಿ ನಮ್ಗೆ ಮುಗ್ದೋಯ್ತು, ಇರ್ಲ ನಾವು ಹೋಗಕ್ ಆಗಲ್ಲ ಅಂತ ಮಾತ್ರ ಅನ್ಕೊಂಡಿದ್ ನಿಜ. ಆದರೂ ನಮ್ಮನ್ನ ಸುರಕ್ಷಿತವಾಗಿ ಈ ಜಾಗಕ್ಕೆ ಮತ್ತೆ ಬಂದ್ರು ಅಂತಂದ್ರೆ ಅವರು ಯಾವ ರೀತಿ ಅವರ ಕೆಲಸಗಳನ್ನ ಮಾಡಿ ಇಲ್ಲಿ ನಮ್ಮನ್ನ ಕರ್ಕೊಂಬರಕ್ಕೆ ಎಷ್ಟು ದೇವರುಗಳನ್ನ ಮರೆ ಹೋಗಿದಾರೋ ಗೊತ್ತಿಲ್ಲ. ನಮ್ಮ ಮನೆಯವರಾಗ್ಬೋದು, ಇಲ್ಲ ಅಮ್ಮವರಾಗಿರ್ಬೋದು, ಆ ಮಕ್ಕಳಾಗಿರ್ಬೋದು, ಎಲ್ಲರೂ ಸೇರಿ ಇಲ್ಲಿ ಜನತೆಗಳು ಎಲ್ಲ ನಮ್ಮನ್ನ ವಾಪಸ್ ಬರ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಅವ್ರು ಮಾಡಿದಂತ ಒಂದು ಪ್ರತಿಯೊಂದು ಕೆಲಸಗಳನ್ನ ನಾನು ಮರೆಯಕ್ಕಾಗಲ್ಲ. ಮತ್ತೆ ನಮ್ಗೆ ಮರುಜನ್ಮ ಕೊಟ್ಟಂತ ಪುಣ್ಯಾತ್ಮ ನಮ್ಮ ಎಸ್ ಎಂ ಕೃಷ್ಣ ಸಾಹೇಬ್ರು ಅಂತ ಹೇಳಕ್ ಇಷ್ಟಪಡ್ತೀನಿ. ಇವತ್ತು ಅವ್ರಿಲ್ಲ, ಬೆಳಗಿನ ಜಾವ ವಿಧಿವಶರಾಗ್ತಾರೆ. ನಾವು ಉತ್ಪ್ರೇಕ್ಷೆ ಮಾಡಲಿಕ್ಕೋ ಅಥವಾ ತೀರ್ಕೊಂಡಾಗ ಸಹಜವಾಗಿ ಗುಣಗಾನ ಮಾಡಬೇಕು ಅಂತ ಹೇಳಿ ಎಸ್ ಎಂ ಕೃಷ್ಣ ಅವ್ರ ಬಗ್ಗೆ ಮಾತಾಡ್ತಿಲ್ಲ. ಆ ವ್ಯಕ್ತಿಯ ಬಗ್ಗೆ ಅವರ ಕೆಲಸಗಳೇ ಜಾಸ್ತಿ ಮಾತನಾಡ್ತವೆ. ಎಸ್ ಎಂ ಕೃಷ್ಣ ಅವರು ಮಾತನಾಡೋದು ಕಡಿಮೆ ಶಬ್ದಗಳು, ಹೆಚ್ಚಿನ ಅರ್ಥ ಇರುತ್ತೆ. ಅಗಾಧವಾದ ಅರ್ಥಗಳಿರ್ತಕ್ಕಂಥ ಮಾತನ್ನು ಕೆಲವು ಶಬ್ದಗಳಲ್ಲಿ ಹೇಳಿ ಮುಗಿಸ್ತಾ ಇದ್ರು ಎಸ್ ಎಂ ಕೃಷ್ಣ ಅವರು. ಆ ಥರದ ಅಪರೂಪದ ರಾಜಕಾರಣಿ. ಎಷ್ಟೆಷ್ಟೋ ಮಾತಾಡ್ತಾರೆ, ಏಕವಚನ ಬಳಸೋದು, ಅಗೌರವದಿಂದ ಮಾತು ಯಾವತ್ತೂ ಮಾಡಿರಲಿಲ್ಲ. ನಿಮಗೆ ಅವರು ಇಲ್ಲದ ಈ ಘಳಿಗೆ ಏನೇನು ಹೇಳಬೇಕು ಅಂತ ಅನ್ಸುತ್ತೆ ಅಂತ ಗೋವಿಂದರಾಜ್ ಅವರೇ? ತುಂಬಾ ಕಷ್ಟ ಆಗ್ತಾ ಇದೆ ನಿಜವಾಗಿ. ಅವರ ಕಳ್ಕೊಂಡು ಅದನ್ನ ಯಾವ ತರ ಅದನ್ನ ನಾನು ತಗೋಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಎಂಥ ಒಂದು ಪುಣ್ಯಾತ್ಮನ ಒಂದು ಕಳ್ಕೊಂಡಿದೀವಿ ಇವತ್ತು. ಯಾಕಪ್ಪ ಅಂದ್ರೆ ವಯಸ್ಸು ಕೂಡ ಕಮ್ಮಿ ಏನ್ ಇರ್ಲಿಲ್ಲ ಸಾಹೇಬ್ರಿಗೆ. ಆದರೂ ಇಂಥ ಒಂದು ಮನುಷ್ಯರನ್ನ ನಾವು ಕಳ್ಕೊಂಡಿದೀವಲ್ಲ. ಇಂಥ ಒಬ್ಬ ಧೀಮಂತ ನಾಯಕರವರು, ನಮ್ಮ ಕರ್ನಾಟಕ ರಾಜ್ಯದ ಮಹಾ ದೊಡ್ಡ ಮುಖ್ಯಮಂತ್ರಿ ಆಗಿದ್ದಂಥವ್ರು, ಭಾರಿ ಕೆಲಸಗಳನ್ನ ಮಾಡ್ದಂಥವ್ರು. ಅಂಥವ್ರನ್ನ ಕಳ್ಕೊಂಡು ನಿಜವಾಗಿ ಅದನ್ನ ಮರೆಯಕ್ಕಂತೂ ಆಗ್ತಾ ಇಲ್ಲ. ವಿಧಿ ಇಲ್ದೆ ಈಗ ನಾವು ಅವ್ರನ್ನ ಕಳ್ಕೊಂಡಿದೀವಿ, ಏನ್ ಮಾಡಕ್ಕಾಗಲ್ಲ. ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ, ಅಂತ ಒಂದು ನಾಯಕ ಮತ್ತೆ ನಮ್ಮ ಕರ್ನಾಟಕದಲ್ಲಿ ಬರ್ಲಿ ಅಂತ ಹೇಳಕ್ಕೆ ನಾನು ಆಸೆ. ಥ್ಯಾಂಕ್ ಯು ಗೋವಿಂದರಾಜ್ ಅವರೇ, TV5 ಜೊತೆಯಲ್ಲಿ ಸವಿಸ್ತಾರವಾಗಿ ಎಲ್ಲದರ ಬಗ್ಗೆ ಮಾತಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ತಮಗೆ ಮತ್ತಷ್ಟು ವಿಷಯಗಳಿದೆ ಎಸ್ ಎಂ ಕೃಷ್ಣ ಅವರ ಬಗ್ಗೆ ಮಾತನಾಡಲಿಕ್ಕೆ. ಒಂದು ರೀತಿಯಲ್ಲಿ ದಿವ್ಯ ಚೇತನ ಎಸ್ ಎಂ ಕೃಷ್ಣ ಅವರು. 92 ವರ್ಷಗಳ ತುಂಬು ಬದುಕು, ಒಂದು ಶಿಸ್ತಿನ ಬದುಕನ್ನು ರೂಢಿಸಿಕೊಂಡಿದ್ದವರಿಗೆ ಮಾತ್ರ ಈ ದೀರ್ಘಾಯುಗಳಾಗೋದಕ್ಕೆ ಒಂದು ಸಾಧ್ಯ ಇರುತ್ತೆ. ಅವರ ಅಧ್ಯಯನದಲ್ಲಿ ಶಿಸ್ತಿರುತ್ತೋ, ಕೆಲಸಗಳಲ್ಲಿ ಶಿಸ್ತಿರುತ್ತೋ, ಆಹಾರ ಕ್ರಮಗಳ ವಿಚಾರದಲ್ಲಿ ಶಿಸ್ತಿರುತ್ತೋ, ಹವ್ಯಾಸಗಳಲ್ಲಿ ಶಿಸ್ತಿರುತ್ತೋ,
ಈ ರೀತಿ ಪ್ರತಿಯೊಂದು ಆಹಾರ ಆಗಲಿ, ಹವ್ಯಾಸ ಆಗಲಿ, ವಿಹಾರ ಆಗಲಿ, ಒಂದು ಒಳ್ಳೆ ಭಾವನೆಗಳಾಗಲಿ, ಈ ತರಹದ ವ್ಯಕ್ತಿಗಳು ದೀರ್ಘಾಯುಗಳಾಗ್ತಾರೆ ಅಂತ ಹೇಳಿ. ಹಾಗಾಗಿ 92 ವರ್ಷಗಳ ಕಾಲ ಕಡಿಮೆ ಅಂತೂ ಅಲ್ಲವೇ ಅಲ್ಲ. ಈ 92 ವರ್ಷಗಳಲ್ಲಿ ಕೆನಡಿಯವರಿಂದ ಹಿಡಿದು ಎಲ್ಲ ರೀತಿ ರಾಜಕಾರಣವನ್ನು ಕೂಡ ನೋಡಿಕೊಂಡು ಬಂದಂಥವ್ರು ಎಸ್ ಎಂ ಕೃಷ್ಣ ಅವರು. ಕರ್ನಾಟಕದ ಮಟ್ಟಿಗೆ ಎಸ್ ಎಂ ಕೃಷ್ಣ ಅವರು ಮೈಲುಗಲ್ಲು. ಮೈಸೂರಿನ ಚತುಷ್ಪಥ ಯೋಜನೆ ಇತ್ತಲ್ಲ, 4 ಲೇನ್ಗಳ ಒಂದು ರಸ್ತೆ, ಅದು ಕೂಡ ಎಸ್ ಎಂ ಕೃಷ್ಣ ಅವರ ಕೊಡುಗೆ. ಅದೇ ರೀತಿಯಲ್ಲಿ ವಿಕಾಸಸೌಧ, ಉದ್ಯೋಗ ಸೌಧ, IT-BTಗೆ ಒಂದು ರೀತಿಯಲ್ಲಿ ಅಡಿಗಲ್ಲು ಹಾಕದಂಥ ವ್ಯಕ್ತಿ, ಅದರ ಯಶಸ್ಸನ್ನು ನೋಡಿದಂಥ ವ್ಯಕ್ತಿ. ಹೀಗೆ ಅವರ ಆಲೋಚನೆಗಳು ಒಂದು ವೇಳೆ ನೀವು ಕರ್ನಾಟಕದ ರಾಜಕಾರಣದಲ್ಲಿ ಅಕಸ್ಮಾತ್ ಎಸ್ ಎಂ ಕೃಷ್ಣ ಅವ್ರನ್ನ ಮೈನಸ್ ಮಾಡಿಬಿಟ್ಟಿದ್ದಿದ್ರೆ ಎಷ್ಟೋ ರೀತಿಯಲ್ಲಿ ಕರ್ನಾಟಕಕ್ಕೆ ಲಾಸ್ ಆಗ್ತಾ ಇತ್ತು ಅಂತ ಕಾಣುತ್ತೆ. ಮತ್ತಷ್ಟಿದೆ ಅವ್ರ ಬಗ್ಗೆ ಹೇಳಲಿಕ್ಕೆ, ಮಾತಾಡೋಣ.